ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ. ಸಂಸತ್ ಭವನದ ಪ್ರಧಾನಿ ಕಚೇರಿಯಲ್ಲಿ ಬಿವೈ ವಿಜಯೇಂದ್ರ ಪ್ರಧಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ವಕ್ಫ್ ಹಗರಣ, ಮೂಡ ಅಕ್ರಮ ಸೇರಿ ಹಲವು ವಿದ್ಯಮಾನದ ಮಾಹಿತಿಯನ್ನ ಪಿಎಂಗೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ಮಾಹಿತಿ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆರೋಗ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ವಿಚಾರಿಸಿದ್ದಾರೆ. ಇನ್ನು ಜೆಪಿ ನಡ್ಡಾ ಸೇರಿ ಬಿಜೆಪಿಯ ಪ್ರಮುಖರನ್ನ ಬಿವೈ ವಿಜಯೇಂದ್ರ ಭೇಟಿಯಾಗೋದಕ್ಕಿದ್ದಾರೆ. ಫೋಟೋ ಗಮನಿಸ್ತಾ ಇದ್ದೀರಿ. ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರುವಂತಹ ದೃಶ್ಯ. ರಾಜ್ಯದಲ್ಲಿ ಒಂದು ಕಡೆ ಸರ್ಕಾರದ ವಿರುದ್ಧ ಇರುವಂತಹ ಆರೋಪಗಳು ಮತ್ತು ವಿಜಯೇಂದ್ರ ಅವರ ವಿರುದ್ಧ ನಡೀತಾ ಇರುವಂತಹ ಭಿನ್ನಮತೀಯ ಚಟುವಟಿಕೆಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಇದೇ ವೇಳೆ ವಿಜಯೇಂದ್ರ ಅವರ ತಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಆರೋಗ್ಯವನ್ನ ಕೂಡ ನರೇಂದ್ರ ಮೋದಿ ಅವರು ವಿಚಾರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಬಹಳ ದಿನದಿಂದ ಪ್ರಯತ್ನದಲ್ಲಿದ್ರು, ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿದೆ. ಏನು ಚರ್ಚೆಯಾಗಿದೆ? ಇನ್ಸೈಡ್ ಡೀಟೇಲ್ ಏನಿದೆ? ರಕ್ಷತ್, ವಿಜೇಂದ್ರ ಅವರು ಕಳೆದ 2 ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಕಾಲಾವಕಾಶವನ್ನು ಕೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಕೇವಲ ಹೈಕಮಾಂಡ್ ನಾಯಕರು, ಅದರಲ್ಲೂ JP ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಬಂದಿದ್ರು. ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಹೋಗಿ ಭೇಟಿಯಾಗಿ ಮಾತುಕತೆ ಆಡಿ ಬಂದಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂತಹ ವಿಚಾರ ಏನು ಅಂತಂದರೆ, ರಾಜ್ಯದಲ್ಲಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ, ಸ್ಪೆಷಲಿ ಏನಂದರೆ ಮೂಡ ಹಗರಣದ ಬಗ್ಗೆ ಅಲ್ಲಿ ಪ್ರಧಾನಿ ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ವಕ್ಫ್ ಹಗರಣದಲ್ಲೂ ಏನಂತಂದರೆ ಯಾವ ರೀತಿಯಾಗಿ ವಕ್ಫ್ನಲ್ಲಿ ಯಾವ ರೀತಿಯಾಗಿ ಹಗರಣ ಆಗ್ತಾ ಇದೆ, ಮತ್ತು ಬಹಳಷ್ಟು ಅಂದರೆ ಲ್ಯಾಂಡ್ ಬೇರೆ ಬೇರೆ ನಾಯಕರ ಕೈ ಸೇರಿರುವಂಥದ್ದು, ಅದರಲ್ಲೂ ಸ್ಪೆಷಲಿ ಧರ್ಮಸಿಂಗ್ ಅವರ ಪೀರಿಯಡಲ್ಲಿ ಆಗಿರ್ತಕ್ಕಂತಹ ಏನಂದರೆ ಈ ವಕ್ಫ್ ಪ್ರಾಪರ್ಟಿ ಏನಂತಂದರೆ ತೆಗೆದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿದೆ. ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ಕರ್ನಾಟಕದಲ್ಲಿಯ BJPಯ ಬೇಗುದಿ ಬಗ್ಗೆಯೂ ಸಹಿತ ಕೆಲವೊಂದು ಮಾಹಿತಿಗಳನ್ನು ಪ್ರಧಾನಿ ಅವರು ಕೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಈಗ ಏನಂದರೆ ಕಳೆದ ಕೆಲವು ದಿನಗಳ ಹಿಂದೆ ಯತ್ನಾಳ್ ಅವರ ಮತ್ತು ಅಂದರೆ ವಿಜಯೇಂದ್ರ ನಡುವೆ ಇರುವಂತಹ ಕಿತ್ತಾಟಕ್ಕೆ ಕೊನೆಗೂ ಸಹಿತ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಅದು ಈಗ ನಿಜವಾಗ್ಲೂ ಸಹಿತ ವರ್ಕೌಟ್ ಆಗ್ತಾ ಇದೆನಾ, ಅಥವಾ ಏನಂದ್ರೆ ಇನ್ನೂವರೆಗೂ ಸಹಿತ ಅದೇ ರೀತಿಯಾದಂತಹ ಗೊಂದಲ ಇದೆಯಾ ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿನ ರಾಜಕೀಯ ವಿದ್ಯಮಾನಗಳು, ಸ್ಪೆಷಲಿ ಮೂಡ ವಿಚಾರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅನ್ನುವಂತಹ ವಿಚಾರವನ್ನ ಸ್ವತಃ ಏನಂದ್ರೆ ಪ್ರಧಾನಿ ಅವರು ಏನಂದ್ರೆ ವಿಜೇಂದ್ರ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೆ ಈಗ ವಿಜೇಂದ್ರ ಅವರು ಹೋಗಿ ಪ್ರಧಾನಿ ಅವರನ್ನ ಭೇಟಿ ಮಾಡಿರುವಂತಹ ಕಾರಣಕ್ಕಾಗಿ ಈಗ BJPಯಲ್ಲಿನ ಗುಂಪುಗಾರಿಕೆ ಏನಿತ್ತಲ್ಲ, ಆ ಬೇಗುದಿ ಏನಿತ್ತಲ್ಲ, ಸ್ವಲ್ಪ ಮಟ್ಟಿಗೆ ತಣ್ಣಗಾಗುವಂತಹ ಕಾರಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆಗೆ ವಿಜೇಂದ್ರ ಅವ್ರನ್ನ ಪಕ್ಷದಿಂದ ಏನಂದ್ರೆ ಅಧ್ಯಕ್ಷ ಸ್ಥಾನದಿಂದ ಬಿಡುಗಡೆ ಮಾಡಬೇಕು, ಅವ್ರನ್ನ ಏನಂದ್ರೆ ತೆಗಿಬೇಕು, ಜನವರಿಯಲ್ಲಿ ಹೊಸ ಅಧ್ಯಕ್ಷನ ಮಾಡಬೇಕು ಅನ್ನುವಂತಹ ಕೂಗೇನು ಕೇಳಿ ಬರ್ತಾ ಇತ್ತಲ್ಲ, ಅದಕ್ಕೆ ಈಗ ಪ್ರಧಾನಿ ಅವರ ಭೇಟಿಯ ಈ ಒಂದು ಫೋಟೋ ದೊಡ್ಡ ಮಟ್ಟಿಗೆ ಸಂದೇಶವನ್ನು ರವಾನೆ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಬೆಂಗಳೂರಿನಲ್ಲಿ ಮತ್ತೆ ಅದರ ಜೊತೆಗೆ ಬೆಳಗಾವಿಯಲ್ಲಿ ಇರತಕ್ಕಂತಹ ನಾಯಕರುಗಳು ಮತ್ತೆ ಈ ಒಂದು ಗುಂಪುಗಾರಿಕೆಯನ್ನ ಮಾಡಿಕೊಂಡು ಸಭೆಗಳ ಮೇಲೆ ಸಭೆಯನ್ನ ಏನು ಮಾಡ್ತಾ ಇದ್ರಲ್ಲ ನಾಯಕರು, ಆ ಎಲ್ಲಾ ನಾಯಕರುಗಳಿಗೂ ಸಹಿತ ಒಂದು ಸ್ಪಷ್ಟ ಸಂದೇಶ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.